ನಮಸ್ಕಾರ ಸ್ನೇಹಿತರೆ, ಕನಿಷ್ಕಾಸ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಎಗ್ ಬಿರಿಯಾನಿ, ಎಸ್ಪೆಷಲಿ ಬ್ಯಾಚುಲರ್ಸು ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದಂತಹ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು, ಫಾಸ್ಟಾಗೂ ಮಾಡ್ಕೋಬೋದು. ಅಡುಗೆ ಬರದೇ ಇರೋಂತಹ ಬ್ಯಾಚುಲರ್ಸ್ಗೆ ಈ ಎಗ್ ಬಿರಿಯಾನಿ ತುಂಬ ಫಾಸ್ಟಾಗಿ ರೆಡಿ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿಯಾದ ನಂತರ 1 ಚಿಟಿಕೆ ಅರಿಶಿನ ಪುಡಿ ಅದಕ್ಕೆ ಹಾಕ್ಕೊಳ್ಳಿ. ನಂತರದಲ್ಲಿ ನಾನಿಲ್ಲಿ ಎವರೆಸ್ಟ್ ಕಾಶ್ಮೀರಿ ಲಾಲ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ. 1 ಸಣ್ಣ ಸ್ಪೂನ್ನಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದು ಬಿಸಿಯಾದ ತಕ್ಷಣ ಇಲ್ಲಿ 6 ಮೊಟ್ಟೆನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಸ್ಮಾಲಾಗಿ ಕಟ್ ಮಾಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಎಗ್ ಚೆನ್ನಾಗಿ ಬಾಯ್ಲ್ ಆದರೆ ಬಿರಿಯಾನಿನಲ್ಲಿ ಒಳ್ಳೆ ಟೇಸ್ಟ್ ಹೇಳ್ಕೊಳ್ಳುತ್ತೆ. ಚಿಲ್ಲಿ ಪೌಡರ್ ಇದು ನೋಡೋದಕ್ಕೆ ಕೆಂಪು ಬಣ್ಣದಲ್ಲಿ ಇರುತ್ತೆ, ಆದರೆ ಖಾರ ಸ್ವಲ್ಪ ಕಮ್ಮಿನೇ ಇರುತ್ತೆ. ಅದಕ್ಕೆ ಕಾಶ್ಮೀರಿ ಲಾಲ್ನ ನಾನು ತೊಗೊಂಡಿದ್ದೀನಿ. ಇದಾದ ನಂತರ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಕಾದ ನಂತರ ಚೆನ್ನಾಗಿ 3 ದೊಡ್ಡ ಸೈಜಿನ ಈರುಳ್ಳಿಗಳನ್ನ ಉದ್ದುದಕ್ಕೆ ಹೆಚ್ಚಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬಾಡಬೇಕು. ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೊಂಡ್ರೆ ಬೇಗ ಈರುಳ್ಳಿ ಬಾಡುತ್ತೆ. ಸ್ವಲ್ಪ ಬ್ರೌನ್ ಕಲರ್ ಬರ್ತಿದ್ದ ಹಾಗೆ ಇದಕ್ಕೆ ಹೋಲ್ ಸ್ಪೈಸಸ್ ಅಂದರೆ ಸ್ವಲ್ಪ ಚಕ್ಕೆ, ಲವಂಗ, ಪಲಾವ್ ಎಲೆ, 1 ಮರಾಠ ಮೊಗ್ಗು, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನಂತರ 3ರಿಂದ 4 ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಜಾಸ್ತಿ ಬೇಕಾಗಿರೋರು ಹಾಕ್ಕೋಬೋದು, ಇಲ್ಲಾಂದರೆ ಅದು ಸ್ಕಿಪ್ ಮಾಡ್ಬೋದು. ಕೆಲವರು ಖಾರ ಹೆಚ್ಚಾಗಿ ತಿನ್ನೋದಿಲ್ಲ, ಹಾಗಾಗಿ 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ಹಾಕಿ ಫ್ರೈ ಮಾಡಿದ್ಮೇಲೆ ದೊಡ್ಡ ಸೈಜಿನ 3 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅಚ್ಕಾರದ ಪುಡಿ ಅಕ್ಕಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. 1 ಲೋಟ ಅಕ್ಕಿಗೆ 1 ಸ್ಪೂನ್ ಚಿಲ್ಲಿ ಪೌಡರ್ ಥರ ನಾನು ಇಲ್ಲಿ ಹಾಕಿದ್ದೀನಿ. ನಾನು 3 ಗ್ಲಾಸ್ ಅಕ್ಕಿ ತೊಗೊಳ್ತಿರೋದ್ರಿಂದ 3 ಸ್ಪೂನ್ ಚಿಲ್ಲಿ ಪೌಡರ್, 1.5 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ಗರಂ ಮಸಾಲ 3 ಸ್ಪೂನ್, ಅಂದರೆ 1 ಲೋಟ ಅಕ್ಕಿಗೆ 1 ಸ್ಪೂನ್ ಗರಂ ಮಸಾಲ ಲೆಕ್ಕದಲ್ಲಿ ಹಾಕಿದ್ದೀನಿ. ನಾನು ಇಲ್ಲಿ ನಂದಿನಿ ಮೊಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ಹೆಮ್ಮೆ ನಂದಿನಿ ಮೊಸರು. ಅರ್ಧ ಬೌಲ್ನಷ್ಟು ನಂದಿನಿ ಮೊಸರನ್ನ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಇದನ್ನು ಕಲಿಸ್ಕೊಂಡ್ಮೇಲೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟು ಪುದೀನ ಸೊಪ್ಪನ್ನು ತೊಳೆದು ಹೆಚ್ಚಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು ಜಾಸ್ತಿ ಹಾಕ್ಕೊಂಡಷ್ಟು ಒಳ್ಳೆ ಸ್ಮೆಲ್ ಕೊಡುತ್ತೆ, ಪರಿಮಳ ಚೆನ್ನಾಗಿರುತ್ತೆ. ಅಕ್ಕಿಗೆ 2 ಪಾಲ್ನಷ್ಟು ನೀರನ್ನು ಹಾಕಿ, ನೀರು ಕುದಿ ಬರೋ ಅಷ್ಟೊತ್ತಿಗೆ ತೊಳೆದಿಟ್ಟಿರೋಂತಹ ಅಕ್ಕಿನ ಬೆರೆಸ್ಕೊಂಡು ಚೆನ್ನಾಗಿ ಉಪ್ಪು ನೋಡ್ಕೊಳ್ಳಿ. ಉಪ್ಪು ನೋಡಿಕೊಂಡು ಆಮೇಲೆ ಫ್ರೈ ಮಾಡಿರೋ ಮೊಟ್ಟೆನ ಸೇರಿಸ್ಕೊಂಡು ಇನ್ನು ಕುಕ್ಕರ್ ಮುಚ್ತೀವಿ ಅನ್ನೋತ್ತಿಗೆ ಸ್ವಲ್ಪ ಕಸೂರಿ ಮೇಥಿನ ಉದುರಿಸ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಕುಕ್ಕರಲ್ಲಿ ನಾನು 2 ವಿಷಲ್ ತೊಗೊಂಡಿದ್ದೀನಿ. 2 ವಿಷಲ್ಗೆ ನೋಡಿ ಮೊಟ್ಟೆ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಗ್ ಬಿರಿಯಾನಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಮೊಸರು ಹಾಗೆ ಸೌತೆಕಾಯಿ ರೈತ ಜೊತೆ ಎಗ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಳ್ಳಿ. ಈಗ ಇದು ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಬ್ಯಾಚುಲರ್ಸ್ ತುಂಬ ಫಾಸ್ಟಾಗಿ ಇದನ್ನು ಮಾಡ್ಕೋಬೋದು, ಟೇಸ್ಟಿಯಾಗೂ ಇರುತ್ತೆ. ಎಗ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬಂದಿದೆ. ನಾನು ರುಚಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.